పితృదోషాలు అని మనం వింటూ ఉంటాం. ఆ దోషాలన్నీ పరిహారం అయ్యేందుకోసం వ్యాసుల వారు మన మీద దయతల్చి సప్తార్చిష మంత్రము, సప్తార్చిష స్తోత్రం అనే ఒక స్తోత్రాన్ని అనుగ్రహిస్తున్నారు. నాతో పాటుగా అందరూ చెప్పండి. మార్కండేయ పురాణంలో మనం రుచికృత పితృస్తోత్రం చెప్పుకున్నాం. అది అందరూ ఈ రోజుకి పారాయణ చేసుకుంటున్నారు. అలాగే ఇది కూడా, ఇది ఆ పితృకర్మలో అధికారం ఉన్నవాళ్ళు ప్రతిరోజు చేసుకోవచ్చు. అటువంటి సప్తార్చిష మంత్రాలు వచ్చిన వాళ్ళు మంత్రాలు చెప్పుకోవచ్చు, రాలేదు వాళ్ళు ఈ స్తోత్రాలు చెప్పుకోవచ్చు. అటువంటి ఆ స్తోత్రం అది ಎಲ್ಲರೂ ಹೇಳಿ ಅದನ್ನ. ಅಮೂರ್ತೀನಾಂ ಸಮೂರ್ತೀನಾಂ ಅಮೂರ್ತೀನಾಂ ಸಮೂರ್ತೀನಾಂ ಪಿತॄಣಾಂ ದೀಪ್ತತೇಜಸಾಂ ದೀಪ್ತತೇಜಸಾಂ ನಮಸ್ಯಾಮಿ ಸದಾ ತೇಷಾಂ ನಮಸ್ಯಾಮಿ ಸದಾ ತೇಷಾಂ ಧ್ಯಾನಿನಾಂ ಯೋಗಚಕ್ಷುಷಾಂ ಜ್ಞಾನಿನಾಂ ಯೋಗಚಕ್ಷುಷಾಂ ಇಂದ್ರಾದೀನಾಂ ಚ ನೇತಾರೋ ಇಂದ್ರಾದೀನಾಂ ಚ ನೇತಾರೋ ದಕ್ಷಮಾರೀಚಯೋಸ್ತಥಾ ದಕ್ಷಮಾರೀಚಯೋಸ್ತಥಾ ಸಪ್ತರ್ಷೀಣಾಂ ಪಿತॄಣಾಂ ಚ ಸಪ್ತಋಷೀಣಾಂ ಪಿತॄಣಾಂ ಚ ತಾನ್ ನಮಸ್ಯಾಮಿ ಕಾಮದಾನ್ ನಮಸ್ಯಾಮಿ ಕಾಮದಾನ್ ಮನ್ವಾದೀನಾಂ ಚ ನೇತಾರಃ ಮನ್ವಾದೀನಾಂ ಚ ನೇತಾರಃ ಸೂರ್ಯಚಂದ್ರಮಸೋಸ್ತಥಾ ಸೂರ್ಯಚಂದ್ರಮಸೋಸ್ತಥಾ ತಾನ್ ನಮಸ್ಕೃತ್ಯ ಸರ್ವಾನ್ ವೈ ತಾನ್ ನಮಸ್ಕೃತ್ಯ ಸರ್ವಾನ್ ವೈ ಪಿತೃಮತ್ಸು ವಿಧಿಷ್ವಪಿ ಪಿತೃಮತ್ಸು ವಿಧಿಷ್ವಪಿ ನಕ್ಷತ್ರಾಣಾಂ ಗ್ರಹಾಣಾಂ ಚ ನಕ್ಷತ್ರಾಣಾಂ ಗ್ರಹಾಣಾಂ ಚ ವಾಯುವ್ಯಜ್ಞೋಶ್ಚ ಪಿತॄನಥ ವಾಯುವಗ್ನ್ಯೋಶ್ಚ ಪಿತॄನಥ ದ್ಯಾವಾ ಪೃಥಿವ್ಯೋಶ್ಚ ಸದಾ ದ್ಯಾವಾ ಪೃಥಿವ್ಯೋಶ್ಚ ಸದಾ ನಮಸ್ಯಾಮಿ ಕೃತಾಂಜಲಿಃ ನಮಸ್ಯಾಮಿ ಕೃತಾಂಜಲಿಃ ದೇವರ್ಷೀಣಾಂ ಚ ನೇತಾರಃ ದೇವರ್ಷೀಣಾಂ ಚ ನೇತಾರಃ ಸರ್ವಲೋಕ ನಮಸ್ಕೃತಾಃ ಸರ್ವಲೋಕ ನಮಸ್ಕೃತಾಃ ತ್ರಾತಾರಃ ಸರ್ವಭೂತಾನಾಂ ತ್ರಾತಾರಃ ಸರ್ವಭೂತಾನಾಂ ನಮಸ್ಯಾಮಿ ಪಿತಾಮಹಾನ್ ನಮಸ್ಯಾಮಿ ಪಿತಾಮಹಾನ್ ಪ್ರಜಾಪತೇರ್ಗವಾಂ ವಹ್ನೇಃ ಪ್ರಜಾಪತೇರ್ಗವಾಂ ವಹ್ನೇಃ ಸೋಮಾಯ ಚ ಯಮಾಯ ಚ ಸೋಮಾಯ ಚ ಯಮಾಯ ಚ ಯೋಗೇಶ್ವರೇಭ್ಯಶ್ಚ ಸದಾ ಯೋಗೇಶ್ವರೇಭ್ಯಶ್ಚ ಸದಾ ನಮಸ್ಯಾಮಿ ಕೃತಾಂಜಲಿಃ ನಮಸ್ಯಾಮಿ ಕೃತಾಂಜಲಿಃ ಪಿತೃಗಣೇಭ್ಯಃ ಸಪ್ತಭ್ಯೋ ಪಿತೃಗಣೇಭ್ಯಃ ಸಪ್ತಭ್ಯೋ ನಮೋ ಲೋಕೇಶು ಸಪ್ತಸು ನಮೋ ಲೋಕೇಶು ಸಪ್ತಸು ಸ್ವಯಂಭುವೇ ನಮಶ್ಚೈವ ಸ್ವಯಂಭುವೇ ನಮಶ್ಚೈವ ಬ್ರಹ್ಮಣೇ ಯೋಗಚಕ್ಷುಷೇ ಬ್ರಹ್ಮಣೇ ಯೋಗಚಕ್ಷುಷೇ ಏತದುಕ್ತಂ ಚ ಸಪ್ತಾರ್ಚಿಃ ಏತದುಕ್ತಂ ಚ ಸಪ್ತಾರ್ಚಿಃ ಬ್ರಹ್ಮರ್ಷಿ ಗಣಸೇವಿತಂ ಬ್ರಹ್ಮರ್ಷಿಗಣಸೇವಿತಂ ಪವಿತ್ರಂ ಪರಮಂ ಹ್ಯೇತತ್ ಪವಿತ್ರಂ ಪರಮಂ ಹ್ಯೇತತ್ ಶ್ರೀಮದ್ರೋಗ ವಿನಾಶನಂ ಶ್ರೀಮದ್ರೋಗವಿನಾಶನಂ ಏತೇನ ವಿಧಿನಾ ಯುಕ್ತಃ ಏತೇನ ವಿಧಿನಾ ಯುಕ್ತಃ ತ್ರೀನ್ವರಾನ್ ಲಭತೆ ನರಃ ತ್ರೀನ್ವರಾನ್ ಲಭತೆ ನರಃ ಅನ್ನಮಾಯುಃ ಸುತಾಂಶ್ಚೈವ ಅನ್ನಮಾಯುಃ ಸುತಾಂಶ್ಚೈವ ದದತೆ ಪಿತರೋ ಭುವಿ ದದತೆ ಪಿತರೋ ಭುವಿ ಭಕ್ತ್ಯಾ ಪರಮಯಾ ಯುಕ್ತಃ ಭಕ್ತ್ಯಾ ಪರಮಯಾ ಯುಕ್ತಃ ಶ್ರದ್ಧಾನೋ ಜಿತೇಂದ್ರಿಯಃ ಶ್ರದ್ಧಾನೋ ಜಿತೇಂದ್ರಿಯಃ ಸಪ್ತಾರ್ಚಿಷಂ ಜಪೇದ್ಯಸ್ತು ಸಪ್ತಾರ್ಚಿಷಂ ಜಪೇದ್ಯಸ್ತು ನಿತ್ಯಮೇವ ಸಮಾಹಿತಃ ನಿತ್ಯಮೇವ ಸಮಾಹಿತಃ ಪಿತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಅದು ಸಪ್ತಾರ್ಚಿಷ ಮಂತ್ರ. ಇದನ್ನ ದಿನ ಮಧ್ಯಾಹ್ನದ ಹೊತ್ತು ಹೇಳ್ಕೊಂಡ್ರೆ ವಿಶೇಷ. ಅಮಾವಾಸ್ಯೆಯಲ್ಲಿ ಅಥವಾ ಹೋಗಲಿ ಅಮಾವಾಸ್ಯೆಯಲ್ಲಿ, ಅಮಾವಾಸ್ಯೆ ಮಧ್ಯಾಹ್ನದಲ್ಲಿ ಯಾರು ಪಿತೃಕರ್ಮದ ಅಧಿಕಾರ ಇರೋರಿದ್ದಾರೋ ಅವರು ಅಮಾವಾಸ್ಯೆ ಮಧ್ಯಾಹ್ನ ಇದನ್ನು ಹೇಳಿಕೊಂಡು ತರ್ಪಣ ಕೊಟ್ಟರೆ ಬಹಳ ವಿಶೇಷ. ಅಂಥ ಒಂದು ಆ ಸ್ತೋತ್ರವನ್ನು